5/12/2024 ಗುರುವಾರ ಬೆಳಗ್ಗೆ ಗಾಂಧಿ ಪ್ರತಿಮೆ ಎದುರು ಧರಣಿ ಸತ್ಯಾಗ್ರಹ. ಕಸ್ತೂರಿ ರಂಗನ್ ವರದಿ ವಿರೋಧಿ ಮತ್ತು ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾದ ಎಸ್. ವಿಜಯಕುಮಾರ್ ಅವರು ಮಾತನಾಡಿ, ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರು ನಮ್ಮ ಸಮಸ್ಯೆಗಳನ್ನು ಆಲಿಸಿ ಹಂತ ಹಂತವಾಗಿ ಪರಿಹಾರ ಸೂಚಿಸುವ ನಿಟ್ಟಿನಲ್ಲಿ ಸರ್ವೆ ಇಲಾಖೆಗೆ ಮತ್ತು ಕಂದಾಯ ಇಲಾಖೆಗೆ ಹಲವಾರು ಸಲಹೆ ಸೂಚನೆಗಳನ್ನು ಆದೇಶಿಸಿರುವುದು ಸ್ವಾಗತಾರ್ಹ. ಅವರನ್ನು ನಮ್ಮ ಸಮಿತಿ ಅಭಿನಂದಿಸುತ್ತದೆ ಎಂದು ತಿಳಿಸಿದರು. ಈಗಾಗಲೇ ಮೊದಲನೇದಾಗಿ ನಾವು ಏನು 19ನೇ ತಾರೀಕು 9ನೇ ತಿಂಗಳಲ್ಲಿ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಸಚಿವರಿಗೆ ಕೆಲವೊಂದು ಮನವಿನ ಕೊಟ್ಟು ಅದರ ಚರ್ಚೆ ಮಾಡಿದ್ವಿ. ಅದರ ಬಗ್ಗೆ ತಿಳಿಸಿದ್ವಿ. ಅದರಂತೆ ಅವರು ಎಲ್ಲದನ್ನು ನಾನು ಮಾಡ್ತೀನಿ, ಓಕೆ ಚೆಕ್ ಅಂತ ಹೇಳಿದ್ರು, ಚರ್ಚೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ತಮಗೆ ತಿಳಿಸಿದ್ವಿ. ನಾವು ಅವರಿಗೆ ಇವತ್ತು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ. ಯಾಕೆಂದರೆ ಹಲವಾರು ವರ್ಷದ ಸಮಸ್ಯೆ ಆಗದಂಥ ಪೋಡಿ ಸಮಸ್ಯೆಯನ್ನು ಅವರು ಇವತ್ತು ಸರಿಪಡಿಸಲಿಕ್ಕೆ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಸ್ವಯಂ ಘೋಷಿತವಾಗಿ ಕಂದಾಯ ಇಲಾಖೆ ಬೋಡಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಆದೇಶ ಸಮೇತ ಕಳಿಸ್ಕೊಟ್ಟು ಇವತ್ತು ನಮ್ಮ ಮನವಿಗೆ, ನಮ್ಮ ಚರ್ಚೆಗೆ ನಮಗೆ ಒಂದು ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಮನವಿಯನ್ನು ಅವರು ಪುರಸ್ಕಾರ ಮಾಡೋದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಲವಾರು ಕಂದಾಯ ಭೂಮಿಗಳು, ಕಂದಾಯ ಗ್ರಾಮಗಳು ಇವತ್ತು ಕಂದಾಯ ಗ್ರಾಮಗಳಾಗಬೇಕಾಗಿದೆ. ಹಲವಾರು ಗ್ರಾಮಗಳು ಕಂದಾಯ ಗ್ರಾಮಗಳಾಗದರೆ ಇವತ್ತು ಭಾಳ ತೊಂದರೆಯಲ್ಲಿದೆ. ಆ ಎಲ್ಲ ಕಂದಾಯ ಗ್ರಾಮಗಳನ್ನು ಮಾಡಬೇಕು, ಆ ಹಳ್ಳಿಗಳನ್ನು ಅಂತ ಹೇಳ್ಬಿಟ್ಟು ನಾವು ತಮ್ಮ ಮುಖಾಂತರ ಸಚಿವರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಈಗ ಒಂದು ಕಡೆ ಬೋರ್ಡನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸಚಿವರು ಹೇಳಿದ್ರು ಸಹ ತಾಲೂಕು ಆಫೀಸು ಮತ್ತು ಸರ್ವೆ ಆಫೀಸ್ಗಳಲ್ಲಿ ಯಾವುದೇ ಫೈಲ್ಗಳನ್ನು ಮೂವ್ಮೆಂಟ್ ಮಾಡೋದ್ರಲ್ಲಿ ಅಧಿಕಾರಿಗಳು ಬಹಳಷ್ಟು ತಾತ್ಸಾರ ತೋರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಮಂತ್ರಿಗಳು ಮತ್ತೊಮ್ಮೆ ಅದ್ರ ಬಗ್ಗೆ ಗಮನ ಹರಿಸಿ, ಏನೋ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಕೊಡೋಲ್ಲ ಅನ್ನೋ ಪರಿಸ್ಥಿತಿ ಈಗ ಬಂದಿದೆ. ಹಾಗಾಗಿ ರೆವಿನ್ಯೂ ಇಲಾಖೆ ಅಧಿಕಾರಿಗಳ ಮೇಲೆ ಸರಿಯಾದ ಒತ್ತಡವನ್ನು ತಂದು ಆದಷ್ಟು ಕಾಲಮಿತಿಯೊಳಗೆ ಕಾರ್ಯವನ್ನು ಮುಗಿಸ್ಬೇಕು ಅಂತ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನು ಕೊಡಬೇಕು ಅಂತ ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿನ ಕಂದಾಯ ಮತ್ತು ಅರಣ್ಯ ಭೂಮಿಗಳ ಸಮಸ್ಯೆಗಳಾದ ಸೊಪ್ಪಿನ ಬೆಟ್ಟ, ಇನಾಂ ಭೂಮಿ, ಮೀಸಲು ಅರಣ್ಯ ಪ್ರಸ್ತಾವನೆ ಮುಂತಾದವುಗಳನ್ನು ಸರ್ಕಾರ ಜಾರಿಗೆ ತಂದು ಅಲ್ಲಿ ಬಡ ರೈತರ ಬದುಕನ್ನು ಬೀದಿಗೆ ಎಳೆಯುತ್ತಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿ. ಈ ಕಾನೂನುಗಳನ್ನು ಜಾರಿಗೆ ತರದೆ ಬಡ ರೈತರ ಬದುಕು ಕಟ್ಟಿಕೊಳ್ಳುವ ಮೂಲಕ ಕಾನೂನುಗಳನ್ನು ಜಾರಿಗೆ ತನ್ನಿ ಎಂದು ಒತ್ತಾಯಿಸಿದರು. ಇವತ್ತು ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಯೋಜನೆ ಹೋರಾಟವನ್ನ ಸುಮಾರು 4 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ, ತಮಗೆಲ್ಲ ಗೊತ್ತೇ ಇದೆ. ಆರಂಭದಲ್ಲಿ ಕೇವಲ 13,300 ಎಕರೆಯಷ್ಟು ಭೂಮಿಯನ್ನ ಹೈಕೋರ್ಟ್ ಹೇಳಿತ್ತು ಸಾರ್ವಜನಿಕರ ಅಭಿಪ್ರಾಯದೊಂದಿಗೆ 36A 1972 ಆಕ್ಟ್ ಏನಂತ ಹೇಳುತ್ತೆ ಅದರಂತೆ ನೀವು ಗ್ರಾಮಸ್ಥರ ಸಹಕಾರದೊಂದಿಗೆ ನೀವು ಅಲ್ಲಿ ಸಂರಕ್ಷಿತ ಪ್ರದೇಶವನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ಹೇಳಿತ್ತು. ಆದರೆ ಅರಣ್ಯ ಇಲಾಖೆಯವರು 13,000ಕ್ಕೆ 7,000 ಹೆಚ್ಚುವರಿಯಾಗಿ ಸೇರಿಸಿ 21,000 ಮಾಡಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ನಮ್ಮ ನಿರಂತರ ಹೋರಾಟದಿಂದ ಮತ್ತೊಮ್ಮೆ ಜನಪ್ರತಿನಿಧಿಗಳ ಸಭೆ ಕರೆದು ಜನರ ಬಳಿಗೆ ಹೋಗಲಿಕ್ಕೆ ಸೂಚನೆ ಮಾಡಲಾಯಿತು ಸರ್ಕಾರ. ಆಗ ಏನು ಸುಮಾರು 8 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಬಂದು ಸಭೆಯನ್ನು ನಡೆಸಿದ್ರು. ಆಗ ಗ್ರಾಮಸ್ಥರ ಅಭಿಪ್ರಾಯವನ್ನು ಸಂಗ್ರಹಿಸಿದಂತಹ ಸರ್ಕಾರ ಸುಮಾರು 8 ಗ್ರಾಮ ಪಂಚಾಯಿತಿಯಲ್ಲಿ 7 ಗ್ರಾಮ ಪಂಚಾಯಿತಿಗಳು ತಿರಸ್ಕಾರ ಮಾಡಿದ್ದು. ಕಾರಣ ಏನು ಅಂದರೆ ಗೋಮಾಳ ಇರೋದಿಲ್ಲ, ಆಮೇಲೆ ಕಂದಾಯ ಭೂಮಿ ಇರೋದಿಲ್ಲ, ಯಾವುದು 57 ಅರ್ಜಿ ಹಾಕ್ಕೊಂಡು ರೈತರು ಹಕ್ಕುಪತ್ರ ಕಾಯ್ತಾ ಇದ್ದಾರೆ ಅವ್ರದನ್ನು ಕ್ಲಿಯರ್ ಮಾಡಿಲ್ಲ. 94C ಅರ್ಜಿ ಹಾಕೊಂಡು ಮನೆ ಕಟ್ಕೊಂಡಿರೋರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಅದು ಕುಡಿತಕ್ಕಂಥ ನೀರಿನ ಸೆಲೆ ತೊರೆಗಳು ಗಿರಿಭಾಗದಲ್ಲಿ ಇರೋದ್ರಿಂದ ಈ ಎಲ್ಲದನ್ನ ಪರಿಷ್ಕರಣೆ ಮಾಡಿ ಯಾವ ಕಾರಣಕ್ಕೂ
ಏನು ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಅನಾನುಕೂಲ ಆಗುವ ರೀತಿಯಲ್ಲಿ ಈ ಯೋಜನೆಯನ್ನ ಜಾರಿ ತರಬಾರದು. ಆದರೆ ಈ ಯೋಜನೆಯನ್ನ ಜಾರಿ ತರುವ ಬದಲು ಗ್ರಾಮಸ್ಥರ ಸಹಯೋಗದೊಂದಿಗೆ ಇವತ್ತಿನ ಅರಣ್ಯ ಕಾಯ್ದೆ ಏನಿದೆ ಅದರಲ್ಲಿ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳು ಇಟ್ಟರು. ಆ ನಿಟ್ಟಿನಲ್ಲಿ ಏನು ಸುಮಾರು 14,980 ಎಕರೆಗಳಿಗೆ ಅಂತಿಮಗೊಳಿಸಿ ಕ್ಯಾಬಿನೆಟ್ಗೆ ಕಳಿಸಿದ್ರು ಕಳೆದ 2 ವರ್ಷದ ಹಿಂದೆ. ಆದರೆ ಕ್ಯಾಬಿನೆಟ್ನಿಂದ ಸಮೇತ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಅಂತಕ್ಕಂಥದ್ದನ್ನು ವಾಪಸ್ಸು ನಮ್ಮ ಜಿಲ್ಲಾಡಳಿತಕ್ಕೆ ಕಳಿಸಿ ಇವರು ಪರಿಷ್ಕರಣೆ ಮಾಡಲಿಲ್ಲ, ಇಲ್ಲಿವರೆಗೂ ಹಾಗೇ ಇಟ್ಕೊಂಡಿದ್ರು. ಈಗ ತರಾತುರಿಯಲ್ಲಿ ಇವತ್ತು 23,000 ಎಕರೆಗೆ 23,500 ಎಕರೆಗೂ ಹೆಚ್ಚು ಪ್ರದೇಶವನ್ನು ಇವತ್ತು ಕನ್ಸರ್ವೇಷನ್ ರಿಸರ್ವ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಿಂದ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಹಲವಾರು ಜನರ ಜೀವನ ನಶಿಸಿ ಹೋಗ್ತದೆ. ಮುಂದಿನ ದಿನಗಳಲ್ಲಿ ಟೂರಿಸಂ ಅಂತ ಹೇಳ್ಬಿಟ್ಟು ಏನು ಬೆಳೀತಾ ಇದೆ, ಇವತ್ತು ಪ್ರವಾಸೋದ್ಯಮ ಸಹ ಸತ್ತು ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಹೇಳಬೇಕಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕಸ್ತೂರಿ ರಂಗನ್ ವರದಿ ವಿರೋಧಿ ಮತ್ತು ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರಾದ ಕೆಕೆ ರಘು, ಮಹಮ್ಮದ್ ಯೂಸಫ್ ಉಪಸ್ಥಿತರಿದ್ದರು.